ಡಬ್ಬ ಖಾಲಿ ಆಗಿದೆ. ನಾನೇನ್ ಯೂಸ್ ಮಾಡಲ್ಲ. ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ತಗೊಂಡ್ ಹೋಗಿ. ನಮ್ಮನೇಲೆಲ್ಲ ಸ್ಟೀಲ್ ಡಬ್ಬಿನೇ ಯೂಸ್ ಮಾಡೋದು. ಈ ತರ ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲ ಯೂಸೇ ಮಾಡಲ್ಲ. ಅಯ್ಯೋ ಆಂಟಿ, ನಮ್ಮನೇಲಿ ಬರೀ ಗ್ಲಾಸ್ ಡಬ್ಬಗಳೇ ಯೂಸ್ ಮಾಡೋದು. ಈ ತರ ಪ್ಲಾಸ್ಟಿಕ್ ಡಬ್ಬ ಯೂಸ್ ಮಾಡಲ್ಲ. ಹಾ ಬಂದೆ, ಒಂದ್ ನಿಮಿಷ. ಡಬ್ಬ ನಂಗ್ ಬೇಕು. ಡಬ್ಬ ನಂಗ್ ಬೇಕು. ನಿಂಗ್ ಗೊತ್ತು ತಾನೆ, ನಮ್ಮನೇಲಿ ಎಕ್ಸೋ ಡಬ್ಬಿ ಖಾಲಿ ಆದ್ರೂ ಬಿಸಾಕಲ್ಲ. ಅದ್ರಲ್ಲಿ ಏನಾದ್ರು ತುಂಬಿಸಿರ್ತೀನಂತ. ನಿನಗೂ ಗೊತ್ತು ತಾನೆ, ನಮ್ಮನೇಲಿ ವ್ಯಾಸ್ಲಿನ್ ಡಬ್ಬ ಖಾಲಿ ಆದ್ರೂ ಬಿಸಾಕಲ್ಲ. ಅದ್ರಲ್ಲೂ ಏನಾದ್ರೂ ಹಾಕಿಡ್ತೀನಿ ಅಂತ. ಬಿಡೆ ಡಬ್ಬನಾ? ನೀನ್ ಬಿಡೆ ಡಬ್ಬನಾ? ಸುಮಾ, ಯಾಕ್ ಸುಮಾ ಅಳ್ತಾ ಇದೀಯಾ? ನಮ್ಮನೇಲಿ ಸಕ್ಕರೆ ಹಾಕಿಡಕ್ಕೆ ಒಂದೇ ಒಂದ್ ಡಬ್ಬ ಇಲ್ಲ. ಇಷ್ಟ ದಿನ ಅಂಗಡಿ ಅವ್ನ್ ಕೊಟ್ಟಿರೋ ಕವರಲ್ಲಿ ಸಕ್ಕರೆ ಹಾಕಿಡ್ತಾ ಇದೀನಿ. ಅದ್ರಲ್ಲಿ ಎಷ್ಟು ಸಲ ಗೊತ್ತಾ ಜಿರಳೆ ಹೋಗಿದೆ ಗೊತ್ತಾ? ನಿನ್ ಗಂಡ ನಿಂಗೇನ್ ಬೇಕಾದ್ರೂ ಕೊಡಿಸ್ತಾನೆ. ನನ್ ಗಂಡ ಒಂದೇ ಒಂದ್ ಡಬ್ಬ ಕೇಳಿದಕ್ಕೆ ಸಕ್ಕರೆ ಹಾಕಿಡಕ್ ಒಂದೇ ಒಂದ್ ಡಬ್ಬ ತಂದ್ಕೊಡ್ರಿ. ಡಬ್ಬ ಕೇಳ್ತೀಯಾ? ಖಾರ ಪುಡಿ ಹಾಕಿಡಕ್ಕಾದ್ರೂ ಒಂದ್ ಡಬ್ಬ ತಂದ್ಕೊಡ್ರಿ. ಕಂಪನಿ ಅವನು ಅಷ್ಟು ಚೆನ್ನಾಗಿ ಫ್ಲೇವರ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಟ್ರು ಮತ್ತೆ ಡಬ್ಬ ಕೇಳ್ತೀಯಾ? ಸರಿ, ಈ ಡಬ್ಬ ನೀನೇ ಇಟ್ಕೋ. ಥ್ಯಾಂಕ್ಸ್. ನಿನ್ ಋಣ ನಾನು ಯಾವತ್ತೂ ಮರೆಯಲ್ಲ. ಒಂದೇ ಒಂದ್ ಐಸ್ ಕ್ರೀಮ್ ಡಬ್ಬಕ್ಕೋಸ್ಕರ ನನ್ನ ವಿಲನ್ ಮಾಡಿ ನನ್ನ ಮಾನ ಮರ್ಯಾದೆಲ್ಲ ತೆಗ್ದಿದ್ದಾಳೆ. ಅಯ್ಯೋ, ಮುಂಚೆ ಸೀರಿಯಲ್ ಏನಾದ್ರು ಮಾಡ್ತಿದ್ದೇನಮ್ಮ? ಅಣ್ಣ ಓಲಿ ಬಿಡಮ್ಮ. ಇಷ್ಟೇ ಅಲ್ಲ ಚಿಕ್ಕಪ್ಪ, ಚಪಾತಿ ಮಾಡೆ ಅಂದ್ರೆ ಕೈಗೆಲ್ಲ ಹಿಟ್ಟಂಟತ್ತೆ ನಂಗೆ ಆಗಲ್ಲ ಅಂತಾಳೆ. ಸರಿ ಆಯ್ತು, ಮುದ್ದೆ ಮಾಡೆ ಅಂದ್ರೆ ಪಾತ್ರೆಗೆಲ್ಲ ಹಿಟ್ಟಂಟತ್ತೆ ನಂಗೆ ತೊಳೆಯಕ್ಕಾಗಲ್ಲ ಅಂತಾಳೆ. ಚಿಕ್ಕಪ್ಪ ಇವಳು ಮಾಡಕ್ ಬರೋದ್ ಬರೀ ಅನ್ನ ಉಳ್ಳಿ ಕಳ್ಸ. ಬೆಳಗ್ಗೆ ಅನ್ನ, ಮಧ್ಯಾಹ್ನ ಅನ್ನ, ರಾತ್ರಿ ಅನ್ನ. ಇವಳು ಮಾಡೋ ಅನ್ನ ತಿಂದು 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 ಹೊಟ್ಟೆ ನೋಡ್ ಚಿಕ್ಕಪ್ಪ ಹೆಂಗ್ ಬಂದಿದೆ. ಇಲ್ಲಿ ಬರಲ್ಲ ನೋಡ್ ಚಿಕ್ಕಪ್ಪ. ನಂದು ಸೇಮ್ ಪ್ರಾಬ್ಲಮ್ ಕಣೋ, ಕೂತ್ಕೊಳ್ಳೋ. ಸುಮ್ಮ ಅವಾಗ ಚಪಾತಿ ಮುದ್ದೆ ಮಾಡ್ಬೇಕಲ್ವೇನಮ್ಮ? ಮದ್ವೆ ದೋಸ್ತಲ್ಲಿ ಏನ್ ಹೇಳಿದ ಗೊತ್ತಾ ಅಣ್ಣ ಇವನು? ತಿಂಡಿ ನೀ ಮಾಡಿದ್ರೆ ತರಕಾರಿ ನಾ ಹೆಚ್ಚ್ತೀನಿ ಅಂದ. ಊಟ ನೀ ಮಾಡಿದ್ರೆ ತಟ್ಟೆ ನಾ ತೊಳಿತೀನಿ ಅಂದ. ಬಟ್ಟೆ ನೀ ಹೋಗಿದ್ರೆ ಅದನ್ನ ಹಿಂಡಿ ನಾನೇ ಹಾರಾಕ್ತೀನಿ ಅಂತ ಹೇಳಿ ಸ್ವಲ್ಪ ದಿನ ಆದ್ಮೇಲೆ ಬಟ್ಟೆ ಹಾರಾಕ ಕ್ಲಿಪ್ ಕೇಳಿದ್ರು ಕೊಡಲ್ಲ ಅಂತಾನೆ. ಕಪ್ಪಲ್ಲಟ್ ನನ್ ಮಗ. ಯಾಕೋ? ಅವಾಗೇನೋ ಮನಸ್ಸಲ್ಲಿ ಹೇಳೋದಪ್ಪ. ಯಾಕೆ ನೀನ್ ಸುಳ್ಳು ಹೇಳಿಲ್ವಾ? ಮದ್ವೆ ದೋಸ್ತರಲ್ಲಿ ಅತ್ತೆ ಮಾವನ ನಮ್ಮ ಅಪ್ಪ ಅಮ್ಮಂತರ ನೋಡ್ಕೊಂತೀನಿ ಅಂದ್ಲು. ಮದ್ವೆಗೆ ಯಾರೇ ತಿಂಗಳಿಗೆ ಬೇರೆ ಮನೆ ಮಾಡೋಣ ಅಂದ್ಲು. ನಿಮ್ಮ ಅಕ್ಕನ ನನ್ ಸ್ವಂತ ಅಕ್ಕನ್ ತರ ನೋಡ್ಕೊಂತೀನಿ ಅಂದ್ಲು. ಮನೆಗೆ ಏನಾದ್ರೂ ತಂದ ಹಾಕಿಲ್ಲ ಅಂದ್ರೆ ನಿಮ್ಮ ಅಕ್ಕನ್ ಯಾಕೋ ತಂದಿಲ್ಲ ಅಂತ ಬೈತಾಳೆ. ಹಂಗೆಲ್ಲ ಬೈಬಾರ್ದು ಕಣಮ್ಮ. ನಾನು ಆಫೀಸ್ಗೆ ಹೋದಾಗ ನಂಗೆ ಹೊಟ್ಟೆ ನೋವು, ಆಸ್ಪತ್ರೆಗೆ ಹೋಗ್ಬೇಕು ಅಂತ ನಂತರ ದುಡ್ಡು ಇಸ್ಕೊಂಡು ಫ್ರೆಂಡ್ ಜೊತೆ ಚಿಕ್ಕಪೇಟೆ ಹೋಗ್ತಾಳೆ ಬಟ್ಟೆ ತರ. ಬನ್ನಿ ಮೇಡಮ್, ಹೋಲ್ಸೇಲ್ ರೇಟ್. ಚಿಕ್ಕಪ್ಪ, ನೀನ್ ಡೈಲಿ ಮನೆಗೆ ಎಷ್ಟು ಲೀಟರ್ ಹಾಲು ತರ್ತೀಯ ಹೇಳು? ಅರ್ಧ ಲೀಟ್ರು. ನಾವು 1 ಲೀಟರ್ ಹಾಲು ತರ್ತೀವಿ. ಬೆಳಿಗ್ಗೆ ಒಂದೇ 1 ಲೋಟ ಕಾಫಿ ಕೊಡ್ತಾಳೆ ಅಷ್ಟೇ. ಮಿಕ್ಕಿರೋ ಹಾಲಲ್ಲಿ ಏನ್ ಮಾಡ್ತಾಳೆ ಗೊತ್ತಾ ಚಿಕ್ಕಪ್ಪ ಇವಳು? ಮಿಕ್ಕಿರೋ ಹಾಲಲ್ಲಿ ಬೆಣ್ಣೆ ಮಾಡ್ಬಿಟ್ಟು ತಿಂಗ್ಳಿಗೆ ಒಂದ್ಸಲ ಮೇಲ್ಗಡೆ ಮನೆಯವ್ರಿಗೆ ಕೆಳಗಡೆ ಮನೆಯವ್ರಿಗೆ ಕೆಜಿಗೆ 600 ರೂಪಾಯಿ ಮಾರ್ತಾಳೆ. ಮನೆಗ್ ತರ ಪ್ಯಾಕೆಟ್ ಹಾಲಲ್ಲಿ ಬೆಣ್ಣೆನಾ?